ಜೈಲು ಹಕ್ಕಿಯಾಗಿರುವ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಕೊಲೆ ಆರೋಪಿಗೆ ಮತ್ತೆ ಹಿನ್ನಡೆಯಾಗಿದೆ. ಜೊತೆಗೆ ದಾಸ ಇಟ್ಟಿದ್ದ ಯಾವ ಮನವಿಗಳಿಗೂ ಕೋರ್ಟ್ ಸಮ್ಮತಿಯನ್ನ ಕೊಟ್ಟಿಲ್ಲ. ಹಾಗಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಆದ ವಿಚಾರಣೆ ಏನು? ಯಾರ್ಯಾರು ಏನೆಲ್ಲ ವಾದ ಮಂಡಿಸಿದ್ರು? ದಾಸ ಇನ್ನೆಷ್ಟು ದಿನ ಜೈಲಿನಲ್ಲೇ ಇರಬೇಕು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಕಳೆದ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ಜೈಲು ಸೇರಿದ್ರು. 9 ತಿಂಗಳಿನಿಂದ ಜೈಲು ಹಕ್ಕಿಯಾಗಿರುವ ದಾಸನಿಗೆ ಹೊರಗಡೆ ಹಾರಾಡೋ ಬೈಕಿಯಾದಂತೆ ಕಾಣ್ತಾ ಇದೆ. ಹೀಗಾಗಿ ಜಾಮೀನು ಮಂಜೂರು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ತನ್ನನ್ನ ಜೈಲಿನಲ್ಲಿ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಅಂತ ಆರೋಪಗಳ ಸುರಿಮಳೆಗೈದು. ಜಾಮೀನು ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಹಾಗಿದ್ರೆ ವಿಚಾರಣೆಯ ಬಗ್ಗೆ ಸವಿಸ್ತಾರವಾಗಿ ನೋಡೋಣ ಬನ್ನಿ. ಮೊದಲು ದರ್ಶನ್ ಪರ ವಕೀಲ ಮುಕುಲ್ ರೋಹ್ಟಗಿ ವಾದ ಮಂಡಿಸ್ತಾರೆ. ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಮೂಲಸೌಕರ್ಯ ಕೂಡ ಸಿಗ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಆಗ ಜಡ್ಜ್ ದಾಸನಿಗೆ ಸವಲತ್ತು ಕೊಟ್ಟ ಬಗ್ಗೆ ಹೇಳಿದ್ರು. 272 ಸಾಕ್ಷಿಗಳಲ್ಲಿ 10 ಸಾಕ್ಷಿ ವಿಚಾರಣೆ ಮಾಡಿದ್ದಾರೆ. ಇನ್ನೂ 150 ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆಂದು ಪ್ರಾಸಿಕ್ಯೂಷನ್ ಹೇಳಿದೆ. ಆದರೆ ಜೈಲಿನಲ್ಲಿ ಕನಿಷ್ಠ ಮೂಲ ಸವಲತ್ತು ನೀಡಿಲ್ಲ. ನಿಮಗೆ ಎಲ್ಲ ಕನಿಷ್ಠ ಸವಲತ್ತು ನೀಡಲಾಗಿದೆ. ಪ್ರಮಾಣ ಪತ್ರದಲ್ಲಿ ಅಧಿಕಾರಿಗಳು ಹೇಳಿಕೆ ನೀಡಿದ್ದಾರೆ. ಇಷ್ಟೇ ಅಲ್ಲ, ಕುಟುಂಬದ ಭೇಟಿ ಬಗ್ಗೆಯೂ ರೋಟಗಿ ವಾದ ಮಂಡಿಸಿದ್ರು. ಬೇರೆ ಕೈದಿಗಳಿಗೆ ಕುಟುಂಬದೊಂದಿಗೆ ಮಾತನಾಡಲು ಅವಕಾಶ ನೀಡಿದ್ದಾರೆ. 70 ಬಾರಿ ಕುಟುಂಬದವರ ಭೇಟಿಗೆ ಅವಕಾಶ ನೀಡಿದ್ದೇವೆ ಅನ್ನುತ್ತಾರೆ. ಆದರೆ ಮಾತನಾಡುವಾಗ ಪೊಲೀಸರು ಜೊತೆಗಿರ್ತಾರೆ. ನಾವು ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ. ಜುಲೈಗೆ ದಿನಾಂಕ ನಿಗದಿಪಡಿಸಿ ಇನ್ನೂ ಕ್ವಾರಂಟೈನ್ ಸೆಲ್ನಲ್ಲೇ ಇಡಲಾಗಿದೆ. ಜೈಲು ನಿಯಮದಂತೆ ಸವಲತ್ತು ನೀಡಲಾಗುತ್ತಿದೆ. ಕ್ವಾರಂಟೈನ್ ಸೆಲ್ನಲ್ಲಿ ಏಕೆ ಇಡಲಾಗಿದೆ? ಹೀಗೆ ಕ್ವಾರಂಟೈನ್ ಸೆಲ್ ಬಗ್ಗೆ ದರ್ಶನ್ ಪರ ವಾದ ಮಂಡಿಸ್ತಾ ಇದ್ದಂತೆ ಜಡ್ಜ್ ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ಯಾಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ ಅಂತ ಪ್ರಶ್ನೆ ಮಾಡಿದ್ರು. ಆಗ ಸಿದ್ಧಾರ್ಥ ಲೂಥ್ರಾ ವರ್ಷದೊಳಗೆ ಸಾಕ್ಷಿಗಳ ವಿಚಾರಣೆ ಮುಗಿಸೋದಾಗಿ ಹೇಳಿದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಕಾಲಾವಕಾಶ ಕೊಟ್ಟಿದೆ. ಸಾಕ್ಷಿಗಳ ವಿಚಾರಣೆಗೆ ವಿಳಂಬವಾಗುತ್ತಿರುವುದೇಕೆ? ಇನ್ನು 1 ವರ್ಷದೊಳಗೆ ಮುಖ್ಯವಾದ 60 ಸಾಕ್ಷಿಗಳ ವಿಚಾರಣೆ ಮುಗಿಸುತ್ತೇವೆ. ಹಾಗಿದ್ದರೆ ನಿಮಗೆ 1 ವರ್ಷ ಸಮಯ ನೀಡುತ್ತೇವೆ. ಅಷ್ಟರಲ್ಲಿ ಸಾಕ್ಷಿಗಳ ವಿಚಾರಣೆ ಮುಗಿಸಬಹುದಲ್ಲವೇ? ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಎಂದು ನಾವು ಕೇಳಿದ್ದೇವೆ. ಆದರೆ ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನೇ ಮುಗಿಸಿಲ್ಲ. ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನು ಮಾಡಿದ್ದೀರಾ ಹೇಳುವುದಿಲ್ಲ. ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿಯೇ ವಜಾಗೊಳ್ಳಬಹುದು. ಈ 2 ವಾದ ಪ್ರತಿವಾದ ಆಲಿಸಿದ ಜಡ್ಜ್ 1 ವರ್ಷದಲ್ಲಿ ವಿಚಾರಣೆ ಮುಗಿಯದಿದ್ರೆ ಅರ್ಜಿ ಪರಿಶೀಲನೆ ಮಾಡ್ತೀವಿ ಅಂದ್ರು. ನಾವು 57ನೇ CCH ಕೋರ್ಟ್ನಿಂದ ವರದಿ ಕೇಳಿದ್ದೆವು. ಸಾಕ್ಷಿಗಳ ವಿಚಾರಣೆ ಬಗ್ಗೆ 57ನೇ CCH ಕೋರ್ಟ್ ವರದಿ ನೀಡಿದೆ. ನವೆಂಬರ್ 3ರಂದು ದೋಷಾರೋಪ ಹೊರಿಸಲಾಗಿದೆ. 7 ತಿಂಗಳಿನಲ್ಲಿ 10 ಸಾಕ್ಷಿಗಳ ವಿಚಾರಣೆ ನಡೆಸಲಾಗಿದೆ. ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಲಿದೆ. ಇವರು ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಸಾಕ್ಷಿಗಳ ವಿಚಾರಣೆ ತುಂಬಾ ವಿಳಂಬವಾಗಿದೆ. 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ತೀವ್ರ ಮುಗಿಸಬೇಕಿದೆ. ಅನಗತ್ಯ ಕಾರಣ ನೀಡಿ ಸಾಕ್ಷ್ಯ ವಿಚಾರಣೆ ಮುಂದೂಡಬಾರದು. 1 ವರ್ಷದಲ್ಲಿ ಬಹುತೇಕ ವಿಚಾರಣೆ ಮುಗಿಯದಿದ್ದರೆ ಜಾಮೀನು ಅರ್ಜಿಯ ಪರಿಶೀಲನೆ ನಡೆಸಲಾಗುವುದು. ಇಷ್ಟೇ ಅಲ್ಲ, ಕೊಲೆ ಆರೋಪಿ ದರ್ಶನ್ 1 ವರ್ಷದ ಬಳಿಕ ಜಾಮೀನು ಅರ್ಜಿ ಸಲ್ಲಿಸಬಹುದು ಅಂದ್ರು. ಅಲ್ಲಿಗೆ ದಾಸನಿಗೆ ಇನ್ನೊಂದು ವರ್ಷ ಜೈಲೇ ಗತಿಯಾಗಿದೆ. ಜೈಲಿನಲ್ಲಿ ಕನಿಷ್ಠ ಮೂಲ ಸವಲತ್ತು ನೀಡಿಲ್ಲವೆಂದು ಆರೋಪಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ವಿವರವಾದ ಪ್ರಮಾಣಪತ್ರ ಸಲ್ಲಿಸಿದ್ದಾರೆ. ಜೈಲಿನ ಮುಖ್ಯ ಅಧೀಕ್ಷಕರೇ ಪ್ರಮಾಣಪತ್ರ ಸಲ್ಲಿಸಿದ್ದಾರೆ. ದರ್ಶನ್ಗೆ ಎಲ್ಲ ಕನಿಷ್ಠ ಮೂಲ ಸವಲತ್ತು ನೀಡಬೇಕು. ಜೈಲು ಕೈಪಿಡಿಯಲ್ಲಿ ನಿಗದಿಪಡಿಸಿರುವ ಸವಲತ್ತು ನೀಡಬೇಕು. ಇತರೆ ಕೈದಿಗಳಿಗಿರುವ ಸವಲತ್ತನ್ನೇ ದರ್ಶನ್ಗೆ ಕೊಡಬೇಕು. ಸಾಕ್ಷ್ಯ ವಿಚಾರಣೆಯಲ್ಲಿ ಪ್ರಗತಿಯಾಗದಿದ್ದರೆ ಜಾಮೀನು ಅರ್ಜಿ ಸಲ್ಲಿಸಬಹುದು. 1 ವರ್ಷದ ಬಳಿಕ ದರ್ಶನ್ ವಿಚಾರಣಾ ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಬಹುದು. ಮತ್ತೊಂದು ಕಡೆ ಹಿರಿಯ ವಕೀಲ ಬಾಲನ್ ಸುಪ್ರೀಂ ಕೋರ್ಟ್ ಆದೇಶದಿಂದ ದರ್ಶನ್ಗೆ ಅನುಕೂಲ ಅಂತ ಹೇಳ್ತಿದ್ದಾರೆ. ಅದು 2 ಪದಗಳನ್ನ ಬಿಟ್ಟರೆ ಅದು ದರ್ಶನ್ರವರಿಗೆ ಅನುಕೂಲನೇ ಆಗಿದೆ. ಕಾರಣ, ಹೈಕೋರ್ಟಲ್ಲಿ ಬೇಲ್ ಆಯಿತು. ಕರ್ನಾಟಕ ಹೈಕೋರ್ಟಲ್ಲಿ ಹೊರಗೆ ಬಂದರು. ಶೂಟಿಂಗ್ ಎಲ್ಲ ಕೂಡ ನಡೀತಿತ್ತು. ಅದನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪೆಟಿಷನ್ ಹಾಕಿ ಕ್ಯಾನ್ಸಲ್ ಮಾಡಿದರು. ಕ್ಯಾನ್ಸಲ್ ಮಾಡಿ 10 ತಿಂಗಳಾಗಿದೆ. ಚಾರ್ಜ್ ಆಯಿತು. ಸಾಕ್ಷಿ ವಿಚಾರಣೆನೂ ಶುರುವಾಯಿತು. ಸೊ ಅದು ಒಂದು ಹೈ ಸ್ಪೀಡಲ್ಲಿ ಹೋಗಲಿಲ್ಲ, ಸ್ಪೀಡಲ್ಲಿನೂ ಹೋಗಲಿಲ್ಲ, ಕುಂಟ್ತಾ ಇತ್ತು. 10 ತಿಂಗಳಿಗೆ 10 ವಿಟ್ನೆಸ್ ಮಾತ್ರ ಎಕ್ಸಾಮಿನ್ ಮಾಡಿದ್ದಾರೆ. ಈಗ 233 ವಿಟ್ನೆಸ್ ಇದ್ದಾರೆ. ಕನಿಷ್ಠ ಒಂದು 150 ವಿಟ್ನೆಸ್ಗಳಿಗೆ ಮೇಲೆ ಎಕ್ಸಾಮಿನ್ ಮಾಡ್ತಾರೆ. ಅಂದರೆ ಎಷ್ಟು ವರ್ಷ ಆಗ್ತಿತ್ತು? ಈಗ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್. ಈ ಸ್ಟೋರಿಗೆ ಟನಲ್ ಎಷ್ಟು ದೂರ ಹೋಗುತ್ತೆ, ಲೈಟ್ ಯಾವತ್ತು ಕಾಣುತ್ತೆ ಅನ್ನೋದು ಇತ್ತು.
ಈಗ ಟನಲ್ ಎಷ್ಟು ದೂರ ಅನ್ನೋದು ಗೊತ್ತಾಯಿತು, ಲೈಟ್ ಯಾವತ್ತು ಕಾಣುತ್ತೆ ಅನ್ನೋದು ಗೊತ್ತಾಯಿತು. ಜಾಮೀನು ಸಿಗುವ ವಿಶ್ವಾಸದಲ್ಲಿದ್ದ ದರ್ಶನ್ಗೆ ಒಟ್ಟಾರೆ ಆಘಾತ ಎದುರಾಗಿದೆ. ಜಾಮೀನು ಸಿಗದ ವಿಚಾರ ತಿಳಿತಾ ಇದ್ದಂತೆ ಜೈಲಿನಲ್ಲಿ ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ರಮೇಶ್, TV9 ಬೆಂಗಳೂರು.